ಇದೇ ಟೆಂಟಲ್ಲಿ ಇಲ್ಲಿ ನಾವು ರಾತ್ರಿನ ಕಳೆದ್ವಿ. ರಾತ್ರಿ ಅಂತೂ ಸಿಕ್ಕಾಪಟ್ಟೆ ಭಯಂಕರವಾಗಿರುತ್ತೆ, ಒಳ್ಳೆ ಸ್ಮಶಾನ ಮೌನ. ದೇವರು ಹೆಂಗಿದ್ದೀರಾ? ಈಗ ಸಮಯ ಕರೆಕ್ಟಾಗಿ 2:30, ಅಂದರೆ ಮಧ್ಯಾಹ್ನ 2:30 ಅಲ್ಲ, ಮಧ್ಯರಾತ್ರಿ 2:30. ಟೆಂಟಲ್ಲಿದ್ದೀವಿ, ನೈಟ್ ಕ್ಯಾಂಪ್ ನಡೀತಾ ಇದೆ. ನಮ್ಮ ಟೆಂಟ್ ನೋಡಿ ಹಿಂಗಿದೆ. ಇದು ಹಾಸಿಗೆ, ಇದೆ ಬ್ಯಾಗು. ಆಚೆ ಹೋಗಿ ನೋಡೋಣ ಹೆಂಗೆ ಕಾಣಿಸುತ್ತೆ ಮಧ್ಯರಾತ್ರಿಲಿ ಅಂತ. ವಿಶೇಷ ಏನು ಅಂದರೆ ಟೆಂಟ್ ಎದುರುಗಡೆನೆ ಕೆರೆ ಐತೆ, ಪುಟಾಣಿ ಕೆರೆ. ದೇವರು ಬೆಟ್ಟದ ಮೇಲೆ, ಯಾರಂದ್ರೆ ಯಾರೂ ಇಲ್ಲ. ಬೆಟ್ಟದ ಟಾಪಲ್ಲಿ ಕ್ಯಾಂಪ್ ಹಾಕಿದ್ದೀವಿ ನಾವು. ಆಚೆಯಿಂದ ಟೆಂಟಿಂಗ್ ಕಾಣಿಸುತ್ತೆ, ಮತ್ತು ನೀವು ನೋಡಿದಂಥ ಕೆರೆ ಇದೆ. ದೂರ ದೂರಕ್ಕೂ ಯಾರೂ ಕಾಣಿಸಲ್ಲ ನಿಮಗೆ. ಇಲ್ಲಿ ನೈಟ್ ಲ್ಯಾಬ್ಸ್ ಆಗ್ತಾ ಇದೆ. ಬೆಳಗ್ಗೆ ಆದಮೇಲೆ ಗೊತ್ತಾಗುತ್ತೆ ಹೆಂಗೆ ಬಂದಿದೆ ಅಂತ. ಮತ್ತು ಇಲ್ಲೇ ಫುಲ್ಲು ಹಿಮ 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 ಗುರು. ಕತ್ಲಾಗಿದೆ, ನಿಮಗೆ ನೀಟಾಗಿ ಕಾಣಿಸ್ತಾ ಇಲ್ಲ ಅಷ್ಟೇ. ನಾವಿರೋಂಥ ಈ ಜಾಗ ಸಿಕ್ಕಾಪಟ್ಟೆ ನಿರ್ಜನ. 7 ಅವರ್ ಬ್ಯಾಗ್ ಹೊತ್ಕೊಂಡು ಹಂಗೆ ಬಂದೆ ಬೆನ್ನೆಲ್ಲ ನೋವು ಬಂದ್ಬಿಡ್ತು. ರಾತ್ರಿ ಒಬ್ಬನೇ ನೈಟ್ ಕ್ಯಾಂಪ್ ಹಾಕಿ ಸುಮಾರು ವರ್ಷಗಳೇ ಆಗೋಗಿತ್ತು. ಸುಮಾರು ವರ್ಷಗಳಾದ್ಮೇಲೆ ನಿರ್ಜನ ಪ್ರದೇಶದಲ್ಲಿ ಒಬ್ಬನೇ ಟೆಂಟ್ ಹಾಕೊಂಡಿರಕ್ಕೆ ಒಂಥರ ಫೀಲಿಂಗು. ಹೊಂಡದ ಪಕ್ಕ ಇದ್ದೀವಿ. ಕಪ್ಪೆಗಳಂತೂ ಕೊರ್ರ ಅಂತ ಕೂಗ್ತವೆ. ಒಂದೊಂದ್ಸಲ ಕಪ್ಪೆಗಳು ಕೂಗೋ ಏಟಿಗೆ ಕಪ್ಪೆನ್ನಿ ಕೂಗ್ತೈತ ಅಥವಾ ಬೇರೆ ಏನಾದರೂ ಅಗೋಚರವಾಗಿರುವಂಥದ್ದು ಏನಾದ್ರು ಕೂಗ್ತೈತ ಅಂತ ಅನ್ಸುತ್ತೆ. ರಾತ್ರಿ ಅಂತೂ ಮಿಂಚು, ಗುಡುಗು, ಸಿಡ್ಲು, ವಿಪರೀತ ಮಳೆಗೆ ಟೆಂಟ್ ಅಂತೂ ಅಲ್ಲಾಡೋಯ್ತು. ಆ ಮಳೆ ಗಾಳಿ ಬರ್ತಾ ಇರೋಂಥ ರಭಸಕ್ಕೆ ಟೆಂಟ್ ಹಂಗೆ ಗಾಳಿ ತೂರ್ಕೊಂಡು ಹೋಗ್ಬಿಡ್ತದೆ ಅನ್ಕೊಂಡೆ. ಸದ್ಯಕ್ಕೆ ಟೆಂಟು ಇಲ್ಲೇ ಇದೆ. ಇದೇ ಟೆಂಟಲ್ಲಿ ಇಲ್ಲಿ ನಾವು ರಾತ್ರಿನ ಕಳೆದ್ವಿ. ರಾತ್ರಿ ಅಂತೂ ಸಿಕ್ಕಾಪಟ್ಟೆ ಭಯಂಕರವಾಗಿರುತ್ತೆ, ಒಳ್ಳೆ ಸ್ಮಶಾನ ಮೌನ ಸುತ್ತಮುತ್ತ. ಆದರೆ ಬೆಳಗ್ಗೆ ಎದ್ದಿದ ತಕ್ಷಣ ಪೂರ್ತಿ ಸ್ವರ್ಗ. ಬೆಟ್ಟದ ಮೇಲೆಲ್ಲ ನೋಡ್ರಿ ಹಿಮ ಹಂಗೆ ಬಿದ್ದೋಗಿದೆ. ರಾತ್ರಿ ಎಲ್ಲ ಹಿಮ ಬೀಳುತ್ತೆ. ಅದೇ ಹಿಮ ಈ ಬಿಸಿಲಲ್ಲಿ ಕರ್ಗಿ ನೀರಾಗಿ ಹರಿಯುತ್ತೆ. ಅದೇ ಕೆಲಸ ಇಲ್ಲಿ ಆಗ್ತಾ ಇದೆ ನೋಡಿ. ಭೂಮಿ ಮೇಲಿರೋಂಥ ಸ್ವರ್ಗ ನೋಡ್ರಿ. ಇಲ್ಲಿ ಬೆಟ್ಟ, ಕೆರೆ, ಇಲ್ಲಂತೂ ಪೂರ್ತಿ ಹಿಮದ ಮೇಲೆ ನಡ್ಕೊಂಡು ಹೋಗ್ಬೋದು.